ಲಿಪ್ಸ್ಟಿಕ್ ಬಳಕೆಯು ಕೇವಲ ಸೌಂದರ್ಯಕ್ಕೆ ಸೀಮಿತವಾಗಿರದೆ ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರುತ್ತೆ. ಲಿಪ್ಸ್ಟಿಕ್ನಲ್ಲಿರುವ ರಾಸಾಯನಿಕಗಳು, ಸಸ್ಯಾಹಾರಿ, ಮಾಂಸಾಹಾರಿ ವಿವಾದಗಳು ಮತ್ತು ಶಾಲೆಗಳಲ್ಲಿನ ನಿಷೇಧದಂತಹ ಪ್ರಮುಖ ವಿಷಯಗಳು ಸದ್ಯ ಚರ್ಚೆಯಲ್ಲಿದೆ. ಲಿಪ್ಸ್ಟಿಕ್ಗಳಲ್ಲಿ ಸೀಸ, ಕ್ಯಾಡ್ಮಿಯಂ, ಕ್ರೋಮಿಯಂನಂತಹ ಭಾರವಾದ ಲೋಹಗಳಿರುತ್ತೆ. ಇವುಗಳನ್ನು ಅತಿಯಾಗಿ ಬಳಸುವುದರಿಂದ ಚರ್ಮದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಬರೋ ಅಪಾಯ ಇದೆ ಅಂತ ವರದಿಗಳು ಎಚ್ಚರಿಸಿವೆ. ಹೆಚ್ಚಿನ ಲಿಪ್ಸ್ಟಿಕ್ಗಳಲ್ಲಿ ಹೊಳಪು ನೀಡಲು ಪ್ರಾಣಿಗಳ ಕೊಬ್ಬು ಅಥವಾ ಜೇನು, ಮೇಣ ಮತ್ತು ಕೀಟಗಳಿಂದ ತೆಗೆದ ಕಾರ್ಮೈನ್ ಎಂಬ ಕೆಂಪು ಬಣ್ಣವನ್ನು ಬಳಸಲಾಗುತ್ತೆ. ಇದು ಮಾಂಸಾಹಾರಕ್ಕೆ ಸೇರತ್ತೆ ಎಂದು ಹೇಳಲಾಗುತ್ತೆ. ಸಸ್ಯಾಹಾರಿ ಲಿಪ್ಸ್ಟಿಕ್ ಬಳಸುವವರು ಲೇಬಲ್ನಲ್ಲಿ ವೇಗನ್ ಎಂದು ನಮೂದಿಸಿರುವುದನ್ನು ಖಚಿತಪಡಿಸಿಕೊಳ್ಬೇಕು. ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಶಾಲೆಗಳಲ್ಲಿ ಲಿಪ್ಸ್ಟಿಕ್ ಹಾಗೂ ಇತರೆ ಸೌಂದರ್ಯವರ್ಧಕಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ. ಕೇರಳದಲ್ಲಿ ಲಿಪ್ಸ್ಟಿಕ್ನಂತಹ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಪಾದರಸ ಮತ್ತು ಕ್ಯಾಡ್ಮಿಯಂನಂತಹ ವಿಷಕಾರಿ ಲೋಹ ಪತ್ತೆಯಾಗಿದೆ. ಮಕ್ಕಳ ಸೂಕ್ಷ್ಮ ಚರ್ಮ ಇಂತಹ ರಾಸಾಯನಿಕಗಳನ್ನು ಬೇಗನೆ ಹೀರಿಕೊಳ್ಳುವುದರಿಂದ ಅವರ ಆಂತರಿಕ ಅಂಗಗಳಿಗೆ ತೀವ್ರ ಹಾನಿಯಾಗೋ ಸಾಧ್ಯತೆ ಇದೆ. ಕೊಲ್ಲಂ ಜಿಲ್ಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯು ಈ ಅಭಿಯಾನ ಆರಂಭಿಸಿದ್ದು, ವೈದ್ಯಕೀಯ ತಜ್ಞರಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸುವ ಶಾಲೆಗಳನ್ನು ಅಧಿಕೃತವಾಗಿ ಲಿಪ್ಸ್ಟಿಕ್ ಮುಕ್ತ ಕ್ಯಾಂಪಸ್ಗಳು ಎಂದು ಘೋಷಿಸಲಾಗಿದೆ. ಆದೇಶದ ಉದ್ದೇಶ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರದಂತೆ ತಡೆಯುವುದಕ್ಕೆ ಮತ್ತು ಶಾಲೆಗಳನ್ನು ಕಟ್ಟುನಿಟ್ಟಾದ ಶಿಸ್ತು ಮತ್ತು ಆರೋಗ್ಯಕರ ವಾತಾವರಣವನ್ನು ಕಾಪಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ತಿರುವನಂತಪುರಂನ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಇತ್ತೀಚೆಗೆ ನಡೆಸಿದ ಅಧ್ಯಯನವೊಂದು ಈ ಕಠಿಣ ನಿರ್ಧಾರಕ್ಕೆ ಪ್ರಮುಖ ಕಾರಣವಾಗಿದೆ. ಕೊಲ್ಲಂ, ಎರ್ನಾಕುಲಂ, ಕೋಝಿಕೋಡ್ ಜಿಲ್ಲೆಗಳ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕರುಳಿನ ಕ್ಯಾನ್ಸರ್ ಪ್ರಕರಣಗಳು ದಿಢೀರ್ ಹೆಚ್ಚುತ್ತಾ ಇರುವುದನ್ನು ಈ ಅಧ್ಯಯನ ಪತ್ತೆ ಹಚ್ಚಿತು. ಇದರ ನಡುವೆ ಶಾಲಾ ವಿದ್ಯಾರ್ಥಿಗಳು ತರಗತಿಯ ವಿರಾಮದ ಅವಧಿಯಲ್ಲಿ ಲಿಪ್ಸ್ಟಿಕ್ ಮತ್ತು ಮೇಕಪ್ ಸಾಮಗ್ರಿಗಳನ್ನು ತಂದು ಹಚ್ಚಿಕೊಳ್ಳುವ ಪ್ರವೃತ್ತಿ ಹೆಚ್ಚುವುದನ್ನು ಶಿಕ್ಷಕರು ಕೂಡ ಗಮನಿಸಿದರು. ಈ ಹಿನ್ನೆಲೆಯಲ್ಲಿ ಕೊಲ್ಲಂನ ಮಯ್ಯನಾಡ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಕವಿ ಕುರಿಪೂಜಾ ಶ್ರೀಕುಮಾರ್ ಅವರು ಈ ವಿಶೇಷ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ವಿಶ್ವದಾದ್ಯಂತ ಲಿಪ್ಸ್ಟಿಕ್ಗೆ ನಿರ್ಬಂಧ ಇರುವ ಮತ್ತೊಂದು ಪ್ರದೇಶ ಅಂದರೆ ಉತ್ತರ ಕೊರಿಯಾ. ಹೌದು, ಅಲ್ಲಿನ ಮಹಿಳೆಯರು ಕೆಂಪು ಬಣ್ಣದ ಲಿಪ್ಸ್ಟಿಕ್ ಹಾಕಿಕೊಳ್ಳುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಕಾರಣ, ಕೆಂಪು ಲಿಪ್ಸ್ಟಿಕ್ ಹಚ್ಚಿಕೊಳ್ಳುವುದರಿಂದ ಮಹಿಳೆಯರ ಆಕರ್ಷಣೆ ಹೆಚ್ಚಾಗುತ್ತೆ ಮತ್ತು ಅದು ಅಲ್ಲಿನ ಸರಳ ಸಂಸ್ಕೃತಿಗೆ ವಿರುದ್ಧವಾಗಿದೆ ಅಂತ ನಂಬಲಾಗಿದೆ. ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮರ್ಕ್ಯುರಿ ಮತ್ತು ಕ್ಯಾಡ್ಮಿಯಂನಂತಹ ವಿಷಕಾರಿ ಭಾರಲೋಹಗಳು ಮಕ್ಕಳ ದೇಹದಲ್ಲಿ ಶೇಖರಣೆಗೊಂಡು ಪ್ರಮುಖ ಆಂತರಿಕ ಅಂಗಗಳಿಗೆ ಹಾನಿ ಉಂಟು ಮಾಡಬಹುದು ಅಂತ ಈ ನಡುವೆ ಆರೋಗ್ಯ ಇಲಾಖೆ ಕೂಡ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದೆ. ವಯಸ್ಕರಿಗಿಂತ ಮಕ್ಕಳ ಚರ್ಮ ತುಂಬಾನೇ ತೆಳ್ಳಗೆ ಮತ್ತು ಸೂಕ್ಷ್ಮವಾಗಿರೋದ್ರಿಂದ ಅವರು ರಾಸಾಯನಿಕ ಪದಾರ್ಥಗಳನ್ನು ಅತಿ ವೇಗವಾಗಿ ಹೇರ್ಕೊಳ್ತಾರೆ. ಹೀಗಾಗಿ ಇಂತಹ ಉತ್ಪನ್ನಗಳಿಂದ ಮಕ್ಕಳಿಗೆ ಅಪಾಯ ಹೆಚ್ಚು. ಹಾಗಾದ್ರೆ ಸೌಂದರ್ಯವರ್ಧಕಗಳು ಮಕ್ಕಳ ದೇಹದ ಮೇಲೆ ಬೀರುವ ದುಷ್ಪರಿಣಾಮಗಳೇನು? ಇದರ ಅಪಾಯಗಳು ಕೇವಲ ಚರ್ಮದ ಅಲರ್ಜಿಗೆ ಮಾತ್ರ ಸೀಮಿತವಾಗಿಲ್ಲ. ದೈನಂದಿನ ಬಳಕೆಯ ಲಿಪ್ಸ್ಟಿಕ್, ಐಲೈನರ್, ಐಶ್ಯಾಡೋ, ಬ್ಲಷರ್, ಫೇಸ್ ಕ್ರೀಮ್ಗಳಲ್ಲಿ ಕಂಡುಬರುವ ಹೆವಿ ಮೆಟಲ್ಸ್ಗಳ ಅತಿಯಾದ ಬಳಕೆಯಿಂದ ತೀವ್ರ ರೂಪದ ಅಲರ್ಜಿಗಳು, ಹಾರ್ಮೋನ್ ಅಸಮತೋಲನ, ಮಕ್ಕಳಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಸಮಸ್ಯೆಗಳು, ಆರೋಗ್ಯದಲ್ಲಿ ವ್ಯತ್ಯಯ ಕೂಡ ಉಂಟಾಗಬಹುದು. ಇನ್ನು ತುಟಿಗಳಿಗೆ ಆಕರ್ಷಕ ಬಣ್ಣ ನೀಡುವುದರಿಂದ ಮುಖದ ಅಂದ ಹೆಚ್ಚತ್ತೆ ನಿಜ. ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಉತ್ತಮ ಗುಣಮಟ್ಟದ ಲಿಪ್ಸ್ಟಿಕ್ಗಳು ಸೂರ್ಯನ ಬಿಸಿಲು, ಧೂಳು ಮತ್ತು ತಣ್ಣನೆಯ ಗಾಳಿಯಿಂದ ತುಟಿಗಳನ್ನು ರಕ್ಷಿಸುತ್ತೆ. ಅಲೋವೆರಾ ಮತ್ತು ವಿಟಮಿನ್ ಇ ಇರುವ ಲಿಪ್ಸ್ಟಿಕ್ಗಳು ತುಟಿಗಳು ಒಣಗದಂತೆ ಕಾಪಾಡುತ್ತೆ. ಪ್ರತಿಯೊಬ್ಬರ ಬಣ್ಣದ ಚರ್ಮಕ್ಕೆ ತಕ್ಕಂತೆ ಸಾವಿರಾರು ಶೇಡ್ಗಳು ಮತ್ತು ಮ್ಯಾಟ್, ಗ್ಲಾಸ್ ಫಿನಿಶಿಂಗ್ಗಳಲ್ಲಿ ಲಿಪ್ಸ್ಟಿಕ್ಗಳು ಲಭ್ಯ ಇದೆ. ಆದರೆ ಅತಿಯಾಗಿ ರಾಸಾಯನಿಕ ಇರುವಂತಹ ಲಿಪ್ಸ್ಟಿಕ್ ಬಳಸುವುದರಿಂದ ತುಟಿಗಳ ನೈಸರ್ಗಿಕ ಬಣ್ಣ ಕಳೆದು ಹೋಗಿ ಕಪ್ಪಾಗಬಹುದು. ಕೆಲವು ಲಿಪ್ಸ್ಟಿಕ್ಗಳಲ್ಲಿ ಆಲ್ಕೋಹಾಲ್ ಇರುವುದರಿಂದ ತುಟಿಗಳು ಒಣಗಿ ಸಿಪ್ಪೆ ಏಳಬಹುದು. ಲಿಪ್ಸ್ಟಿಕ್ ಹಚ್ಚಿದಾಗ ದಿನವಿಡೀ ಮಾತನಾಡುವಾಗ ಅಥವಾ ಆಹಾರ ಸೇವಿಸುವಾಗ ಅರಿಯದೆ ಸಣ್ಣ ಪ್ರಮಾಣದ ಲಿಪ್ಸ್ಟಿಕ್ ಹೊಟ್ಟೆಯೊಳಗೆ ಸೇರಿಬಿಡುತ್ತೆ. ಇದರಲ್ಲಿರುವ ಸೀಸ, ಕ್ಯಾಡ್ಮಿಯಂ ದೇಹ ಸೇರಿದ್ರೆ ದೀರ್ಘಾವಧಿಯಲ್ಲಿ ಹಾರ್ಮೋನ್ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಕೆಲವು ಲಿಪ್ಸ್ಟಿಕ್ಗಳಲ್ಲಿರುವ ಕೃತಕ ಸುಗಂಧ ದ್ರವ್ಯಗಳು ತುಟಿಗಳ ಸುತ್ತ ಕೆರೆತ, ಉರಿ, ಅಲರ್ಜಿಯನ್ನು ಉಂಟು ಮಾಡಬಹುದು. ಹಾಗಾಗಿ ಕಡ್ಡಾಯವಾಗಿ ನಂಬಿಕಸ್ಥ ಬ್ರ್ಯಾಂಡ್ಗಳ ಲಿಪ್ಸ್ಟಿಕ್ಗಳನ್ನು ಮಾತ್ರ ಬಳಸಬೇಕು. ರಾತ್ರಿ ಮಲಗೋ ಮುನ್ನ ಲಿಪ್ಸ್ಟಿಕ್ ಅನ್ನು ಸಂಪೂರ್ಣವಾಗಿ ತೊಳೆದು ತುಟಿಗಳಿಗೆ ಮಾಯಿಶ್ಚರೈಸರ್ ಹಚ್ಚಿಕೊಳ್ಳುವುದು ಅತ್ಯುತ್ತಮ.